ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಬೋಣ ಒಂದ್ಸಲಿ. ನೋಡಿ, ನಿಫ್ಟಿ 50 32 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 133 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 123 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿರೋದು ಮಾರ್ಕೆಟ್ಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಇರುತ್ತೆ, ಬೇರಿಶ್ ಆಗುತ್ತೆ. ಅದೇ ರೀತಿಯಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಏನಾದರೂ ನೆಗೆಟಿವ್ ಆಗಿದ್ದರೆ ಚೇಂಜ್, ಅದು ನಮಗೆ ಮಾರ್ಕೆಟ್ ಅಲ್ಲಿ ಫಿಯರ್ ಕಮ್ಮಿ ಆಗಿದೆ, ಮಾರ್ಕೆಟ್ ಬುಲಿಶ್ ಆಗುವ ಚಾನ್ಸಸ್ ಇದೆ ಅಂತ ಕೂಡ ನಾನು ಹೇಳ್ತಾ ಇರ್ತೀನಿ. ಸೊ ನಿನ್ನೆ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ -1.68% ಮೈನಸ್ ಆಗಿ ಚೇಂಜ್ ಆಗಿರೋದನ್ನ ನೀವು ನೋಡಬಹುದು. ಸೊ ಫಿಯರ್ ಕಮ್ಮಿ ಆಗಿದೆ, ಸೊ ಮಾರ್ಕೆಟ್ ಬುಲಿಶ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಇಂದ ಕೆಳಗಡೆ ಇದ್ದರೆ ಅದನ್ನ ಬುಲಿಶ್ನೆಸ್ ಅಂತ ಕರಿತೀವಿ. ಸೊ ಇವತ್ತು ಅದು 5529 ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಮಾರ್ಕೆಟ್ ಬುಲಿಶ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋಣ. ಸೊ ನಿಫ್ಟಿ 50 ಹಲವು ದಿನಗಳ ನಂತರ 25,000 ಮೇಲಗಡೆ ಕ್ಲೋಸ್ ಆಗಿರೋದನ್ನ ನೀವು ಕಾಣಬಹುದು. ಸೊ ನೋಡಿ, ಇಲ್ಲೊಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡಿತ್ತು, ನಮಗೆ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟಿತ್ತು. ನಂತರದಲ್ಲಿ ಒಂದು ಕನ್ಸಾಲಿಡೇಷನ್, ಒಂದು ಹ್ಯಾಮರ್, ಒಂದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗಿತ್ತು. ಅದ ನಂತರ ಒಂದು ಬ್ರೇಕ್ ಅವೇ ಗ್ಯಾಪ್ ಆಗಿ ಕ್ರಿಯೇಟ್ ಆಗಿ ಇವತ್ತು ಅಂದರೆ ನಿನ್ನೆ 25,005 ಲೆವೆಲ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಸಕ್ಸಸ್ಫುಲ್ ಆಗಿ 25,000 ಮೇಲ್ಗಡೆ ಕ್ಲೋಸ್ ಆಗಿರೋದು ತುಂಬಾ ದಿನಗಳ ನಂತರ ಆಗಿರೋದ್ರಿಂದ ಇದು ನಾವು ಬುಲಿಶ್ ಅಂತ ಕರಿಬಹುದು. ಇನ್ನು ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ವಿ, ಸೊ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆಗೋವರೆಗೂ ಕೂಡ ನಮಗೆ ಮಾರ್ಕೆಟ್ ಬುಲಿಶ್ ಆಗಿರುತ್ತೆ ಅಂತ. ಅದೇ ರೀತಿಯಲ್ಲಿ ಒಂದು ಬುಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇತ್ತು. ನಾನು ನಿನ್ನೆ ಅದೇ ಹೇಳಿದ್ದೆ, ರೇಂಜ್ ಬೌಂಡ್ ಮಾರ್ಕೆಟ್ ಆಗುವ ಚಾನ್ಸಸ್ ಇರುತ್ತೆ, ಬುಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಆಗುವ ಚಾನ್ಸಸ್ ಇರುತ್ತೆ ಅಂತ. ಸೊ ನೀವು ನೋಡಬಹುದು, ಬುಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಬಹುದು. ಫಸ್ಟ್ 15 ಮಿನಿಟ್ಸ್ ಲೋನ ಬ್ರೇಕ್ ಡೌನ್ ಮಾಡೇ ಇಲ್ಲ, ಹಾಗಾಗಿ ಮಾರ್ಕೆಟ್ ಬುಲಿಶ್ ಆಗಿ 25,005 ಲೆವೆಲ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ನೀವು ಒಂದು ಬುಲಿಶ್ ಟ್ಯಾಲಿನ ಮಾಡಿರೋದು ನೋಡಬಹುದು. ಒಂದು ಹೈಯರ್ ಹೈ ಫಾರ್ಮೇಶನ್ ಮಾಡಿ ನಂತರದಲ್ಲಿ ಮಾರ್ಕೆಟ್ 54,644 ಈ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆಗಿರೋದನ್ನ ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಹೇಗೆ ಸೆಕ್ಟರಲ್ ಇಂಡಿಸಸ್ ಪರ್ಫಾರ್ಮ್ ಮಾಡಿದೆ ನೋಡಿ. ನಿಫ್ಟಿ 80 ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ, ದಟ್ ಇಸ್ ವೆರಿ ಗುಡ್ ನ್ಯೂಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ, ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್ ಆಗಿದೆ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ನಾನು ಅವತ್ತು ಹೇಳ್ತಾ ಇದ್ದೆ ನಿಮಗೆ, ಒಂದು IT ಸೆಕ್ಟರ್ ಮತ್ತು ಆಟೋ ಸೆಕ್ಟರ್ ಇವೆರಡು ಪ್ರಾಫಿಟ್ ಬುಕಿಂಗ್ ಅಥವಾ ಪ್ರೈಸ್ ಕರೆಕ್ಷನ್ ಅಥವಾ ಟೈಮ್ ಕರೆಕ್ಷನ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಈ ಟೈಮ್ ಫ್ರೇಮ್ ಅಲ್ಲಿ ಇದೆ. ನಂತರದಲ್ಲಿ ಇರುವ ಹಲವು ಮೇಜರ್ ಸೆಕ್ಟರ್ಗಳು ಪಾಸಿಟಿವ್ ಆಗಿರೋದು ಮಾರ್ಕೆಟ್ಗೆ ಬುಲಿಶ್ ಆಗಿದೆ. ಇನ್ನು ಸೆಂಟಿಮೆಂಟ್ಸ್ ವೈಸ್ ನೋಡೋದಾದ್ರೆ 1539 ಕಂಪನಿಗಳು ಪಾಸಿಟಿವ್ ಆಗಿದೆ, 1515 ಕಂಪನಿಗಳು ನೆಗೆಟಿವ್ ಆಗಿದೆ. ಮಾರ್ಕೆಟ್ ನ್ಯೂಟ್ರಲ್ ಟು ಬುಲಿಶ್ ಸೆಂಟಿಮೆಂಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನಂತರದಲ್ಲಿ ಆಪ್ಷನ್ ಚೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ ಚೈನ್ ಇದು ನಿಫ್ಟಿ ಆಪ್ಷನ್ ಚೈನ್ ಆಗಿರುತ್ತೆ. 16 ಸೆಪ್ಟೆಂಬರ್ 2025 ಎಕ್ಸ್ಪೈರಿ ಆಗಿರುತ್ತೆ. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿರೋದು ಮಾರ್ಕೆಟ್ ಬುಲಿಶ್ ಆಗಿದೆ, ಬುಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಂತ ನೀವು ಪ್ರೆಡಿಕ್ಟ್ ಮಾಡಬಹುದು. ಇನ್ನು PCR ರೇಷಿಯೋಗೆ ಬರೋದಾದ್ರೆ PCR ರೇಷಿಯೋ ನೋಡಿ, ನಮಗೆ 1.15 ಇದೆ PCR ರೇಷಿಯೋ. ನಾನು ಅವತ್ತು ಹೇಳ್ತಾ ಇರ್ತೀನಿ ನಿಮ್ಗೆ, ಯಾವಾಗ್ಲೂ ಓವರ್ ಬಾಟ್ ಝೋನ್ ಅಂತ ಹೇಳಿದ್ರೆ 1.4 ಮೇಲ್ಗಡೆ ಹೋದ್ರೆ ಅಲ್ಲಿಂದ ಮಾರ್ಕೆಟ್ ಎ ಶೇಪ್ ರಿಕವರಿನ ಮಾಡುತ್ತೆ, ಅಂದ್ರೆ ಎ ಶೇಪ್ ಪ್ಯಾಟರ್ನ್ ಫಾರ್ಮ್ ಮಾಡುತ್ತೆ. ಅದೇ ರೀತಿಯಲ್ಲಿ 0.5 ಕೆಳಗಡೆ ಹೋದರೆ PCR ರೇಷಿಯೋ ಮಾರ್ಕೆಟ್ ವಿ ಶೇಪ್ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇವಾಗ ಡೇಟಾ ನ್ಯೂಟ್ರಲ್ ಆಗಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋಣ ಯಾವ ರೀತಿ ಒಂದು ಬುಲ್ಲಿಶ್ ರ್ಯಾಲಿ ಕಂಟಿನ್ಯೂ ಆಗ್ಬೋದಾ ಅಂತ ಅಂದ್ಬಿಟ್ಟು. ಇನ್ನು ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ ಮತ್ತು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 24,900 ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ, 24,800 ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ, ಮತ್ತು 25,000 ಈ ಝೋನ್ ಇದೆ ಅಲ್ವಾ, ಇದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಮಲ್ಟಿಪಲ್ಸ್ ಆಫ್ 1000 ಇದೆ ಅಲ್ವಾ, 25,000, 24,000, 26,000 ಇದನ್ನ ಬ್ರೇಕ್ ಮಾಡೋದು ಅಷ್ಟು ಈಸಿ ಅಲ್ಲ ಮಾರ್ಕೆಟ್. ಅದೇ ರೀತಿಯಲ್ಲಿ ಸಪೋರ್ಟ್ಸ್ ರೆಸಿಸ್ಟೆನ್ಸ್ ಸೈಡ್ ಬರೋದಾದ್ರೆ ನೋಡಿ, 25,100 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. 25,200 ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅಂತ ನೀವು ನೋಡ್ಕೋಬಹುದು. ಸೊ ಆಸ್ ಪರ್ ಆಪ್ಷನ್ ಚೈನ್ 25,000 ಮತ್ತು 24,900 ಒಂದು ಸಪೋರ್ಟ್ ಆದ್ರೆ 25,200 ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಇನ್ನು FIDA ಆಕ್ಟಿವಿಟಿ ಬರೋಣ. ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, FIS 3,472 ಕೋಟಿ ಸೆಲ್ ಮಾಡಿದ್ದಾರೆ, DIS 4,045 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ
ಓವರ್ ಆಲ್ ಅಂತ ಹೇಳೋದಾದ್ರೆ 550 ಕೋಟಿಯಷ್ಟು ನೆಟ್ ಬೈ ಆಗಿದ್ರು ಕೂಡ ನಾನು ಇದನ್ನ ಡೇಟಾನ FIIs ಸೆಲ್ ಮಾಡಿರೋದನ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇನ್ನು ಎಫ್ ಅಂಡ್ ಸೆಗ್ಮೆಂಟ್ ಬರೋದಾದ್ರೆ ನೋಡಿ, ಎಫ್ ಅಂಡ್ ಸೆಗ್ಮೆಂಟ್ ಅಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIIs ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಾನು ಹೇಳ್ತಾ ಇದ್ದೀನಿ, ಈ ಡೇಟಾ ನಿಮಗೆ ಒಂದು ನ್ಯೂಟ್ರಲ್ ಟು ಬೇರಿಶ್ ಡೇಟಾ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡಿ, ಫ್ಯೂಚರ್ಸ್ ನೋಡೋಣ. ಮೊದಲು US ಫ್ಯೂಚರ್ಸ್ ನ್ಯೂಟ್ರಲ್ ಟು ಬುಲ್ಲಿಶ್ ಆಗಿದೆ, ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. US 500 ನ್ಯೂಟ್ರಲ್ ಆಗಿದೆ, US ಟೆಕ್ 100 ಕೂಡ ನ್ಯೂಟ್ರಲ್ ಆಗಿದೆ. ಎಲ್ಲ ತುಂಬಾ ಹೆಚ್ಚು ಬದಲಾವಣೆ ಆಗಿಲ್ಲ. ಸೊ ಹಾಗಾಗಿ ಇದನ್ನ ಡೇಟಾನ ನಾವು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಡೋ ಜೋನ್ಸ್, S&P 500 ಮತ್ತು ನಾಸ್ಡಾಕ್ ಕ್ಯಾಶ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ. ಡೋ ಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್, ನಾಸ್ಡಾಕ್ ಕೂಡ ಪಾಸಿಟಿವ್ ಆಗಿದೆ. ಸೊ ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ, ಯುರೋಪಿಯನ್ ಮಾರ್ಕೆಟ್ ಕೂಡ ಮೂರೂನು ಕೂಡ ಡ್ಯಾಕ್ಸ್ ಆಗಿರ್ಬೋದು, FTSE 100 ಆಗಿರ್ಬೋದು, CAC 40 ಆಗಿರ್ಬೋದು, ಮೂರೂನು ಕೂಡ ಪಾಸಿಟಿವ್ ಆಗಿರೋದು ಡೇಟಾ ನಮಗೆ ಬುಲಿಶ್ ಆಗಿದೆ. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಿ, ಇನ್ನೊಂದು ಬಾರಿ ನಿಕಾಯ್ ಗ್ಯಾಪ್ ಅಪ್ ಬುಲಿಶ್ನೆಸ್. ಸೊ ನಾವು ಕಳೆದ 3-4 ದಿವಸದಿಂದ ನೋಡ್ತಾ ಇದ್ದೀವಿ, ನಿಕಾಯ್ 225 ಅಂದ್ರೆ ಜಪಾನೀಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತೆ, ಒಂದು ಬುಲಿಶ್ ನಲ್ಲಿ ಹೈಯರ್ ಐ ಫಾರ್ಮೇಶನ್ ಮಾಡ್ತಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ಹ್ಯಾಂಗ್ ಸ್ಯಾಂಗ್ ಕೂಡ ನಿನ್ನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು, ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ನಂತರದಲ್ಲಿ ಕಾಸ್ಪಿ ಕೂಡ ಪಾಸಿಟಿವ್ ಆಗಿ ರನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಕ್ಯಾಶ್ ಮಾರ್ಕೆಟ್ಸ್ ಎಲ್ಲ ನಮಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಇಂಡಿಯಾದಲ್ಲಿ ಇರುವ ಕಂಪನಿಗಳು ಭಾರತದಲ್ಲಿ ಹೇಗೆ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದೆ ನೋಡೋಣ. ಭಾರತದಲ್ಲಿ ಇನ್ಫೋಸಿಸ್ ADR, ವಿಪ್ರೋ ADR ಮತ್ತು ICICI ADR, HDFC ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಈ 5 ಮೇಜರ್ ಕಂಪನಿಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಪ್ರತಿ ದಿವಸ. ಸೊ ಇನ್ಫೋಸಿಸ್ ADR ಅಲ್ಲಿ ಭಾರತದ ಕಂಪನಿ ಆಗಿರೋದು, ಅಮೆರಿಕದಲ್ಲಿ ಇರೋ ಡಿಮ್ಯಾಂಡ್ಸ್ ಇದು. ಸೊ ಪಾಸಿಟಿವ್ ಆಗಿದೆ ವಿಪ್ರೋ ADR, ನೆಗೆಟಿವ್ ICICI ಬ್ಯಾಂಕ್ ಪಾಸಿಟಿವ್, HDFC ಬ್ಯಾಂಕ್ ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್ ಆಗಿದೆ. ಸೊ ನಾವು ನೋಡುವ 5 ಮೇಜರ್ ಕಂಪನಿಗಳಲ್ಲಿ 4 ಕಂಪನಿಗಳು ಪಾಸಿಟಿವ್ ಆಗಿರೋದು ಡೇಟಾ ಬುಲಿಶ್ ಆಗಿದೆ. ನಂತರದಲ್ಲಿ ಡೇಟಾನ ನೋಡ್ಕೊಂಡ್ ಬಂದ್ಬಿಡೋಣ ನೋಡಿ. ಸೆಪ್ಟೆಂಬರ್ ಫ್ಯೂಚರ್ಸ್ ನ ಮದರ್ ಇಂಡಿಸಸ್ ಗೆ ಕಂಪೇರ್ ಮಾಡಿ 100 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆಯಾ, ಸೊ ಡೇಟಾ ಬುಲಿಶ್ ಆಗಿದೆ. ಬ್ಯಾಂಕ್ ನಿಫ್ಟಿನೂ ಕೂಡ ಅಬ್ಸರ್ವ್ ಮಾಡಿ, ಬ್ಯಾಂಕ್ ನಿಫ್ಟಿನೂ ಕೂಡ ಹಲವು 200 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆಯಾ, ಇದು ಕೂಡ ನಮಗೆ ಡೇಟಾ ಬುಲಿಶ್ ಆಗಿದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ಏನಾದರೂ ಗಿಫ್ಟ್ ನಿಫ್ಟಿ ಹೆಚ್ಚಿಗೆ ಓಡ್ತಾ ಇದೆ ಅನ್ಕೊಳ್ಳಿ, ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ, ಸೊ ಡೇಟಾ ನಮಗೆ ಬುಲಿಶ್ ಆಗಿದೆ ಅಂತ ಅಂದ್ಬಿಟ್ಟು, ಅಥವಾ ಗ್ಯಾಪ್ ಅಪ್ ಆಗುತ್ತೆ ಅಂತ ಅಂದ್ಬಿಟ್ಟು, ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು 80 ಪಾಯಿಂಟ್ಸ್ ಗ್ಯಾಪ್ ಅಪ್ ತೋರಿಸ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ. ಅದಕ್ಕಿಂತ ಮುಂಚೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡ್ಬಿಡೋಣ ನೋಡಿ. 25,037 ನಿನ್ನೆಯ ಹೈ, ನಮ್ಮ ಮೊದಲ ರೆಸಿಸ್ಟೆನ್ಸ್ 25,085 ಎರಡನೇ ರೆಸಿಸ್ಟೆನ್ಸ್, ಮತ್ತು 25,153 ಮೂರನೇ ರೆಸಿಸ್ಟೆನ್ಸ್. ಸಪೋರ್ಟ್ ಸೈಡ್ ಬರೋದಾದ್ರೆ 24,940 ಮೊದಲನೇ ಸಪೋರ್ಟ್, 24,915 ಎರಡನೇ ಸಪೋರ್ಟ್, ಮತ್ತು 24,814 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋದು ಚಾನ್ಸಸ್ ಇದೆ. ಸೊ ಇವತ್ತಿಗೆ ಏನಿರ್ಬೇಕಪ್ಪ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳೋದಾದ್ರೆ, ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನಿಮಗೆ ಮೊದಲು ನೋಡಿ, ಮಾರ್ಕೆಟ್ ನಿನ್ನೆ ಫಸ್ಟ್ ಟೈಮ್ 25,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಇವತ್ತು ಬುಲ್ಲಿಶ್ ಅವ್ರಿಗೆ, ಅಂದ್ರೆ ಬುಲ್ಸ್ಗೆ, ಮಾರ್ಕೆಟ್ ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂತಿರೋರ್ಗೆ ಒಂದು ಅಗ್ನಿ ಪರೀಕ್ಷೆ ದಿನ ಅಂತ ಕರಿಬಹುದು. ಸೊ ಇದು ನಿಫ್ಟಿಯಲ್ಲಿ ಏನಾದರೂ ಸಸ್ಟೈನ್ ಆಗಿ ಮಾರ್ಕೆಟ್ ಒಂದು ಬುಲ್ಲಿಶ್ ರ್ಯಾಲಿ ಮಾಡಿದ್ರೆ, ಈ 25,085, 25,153 ಈ ರೇಂಜಿಗೆ ಬಂದು ಮಾರ್ಕೆಟ್ ಏನಾದ್ರು ಕ್ಲೋಸ್ ಆದ್ರೆ, ಪ್ರೆಡಿಕ್ಟ್ ಮಾಡಿ ಮಾರ್ಕೆಟ್ ಇನ್ನೊಂದು 2-3 ತಿಂಗಳಲ್ಲಿ ಆಲ್ ಟೈಮ್ ಹೈನ ರೀಚ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಆಲ್ ಟೈಮ್ ಹೈ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, 26,277 ಆ ಟೈಮಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಅಟ್ಲೀಸ್ಟ್ 1,000 ಪಾಯಿಂಟ್ ರ್ಯಾಲಿ ಮಾಡೋ ಚಾನ್ಸಸ್ ಇರುತ್ತೆ, 1-2% ರ್ಯಾಲಿ ಅಂತ ಅನ್ಕೊಳ್ಳಿ. ಇನ್ನು ಏನಾದರೂ 25,000 ಕೆಳಗಡೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದರೆ, ಇನ್ನು ಕನ್ಸಾಲಿಡೇಷನ್ ಪ್ಯಾಟರ್ನ್ ಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ, ಫಸ್ಟ್ 15 ಮಿನಿಟ್ಸ್ ಲೋ, ದಿನದ ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ ಮಾರ್ಕೆಟ್ ಅಲ್ಲಿ ಇನ್ನೂ ಮಾರ್ಕೆಟ್ ಬುಲ್ಲಿಶ್ ರ್ಯಾಲಿ ಮಾಡಕ್ಕೆ ಸಿದ್ಧವಿಲ್ಲ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಸೊ ಇದು ಇವತ್ತಿನ ಮಾರ್ಕೆಟ್ ವ್ಯೂ ಆಗಿರುತ್ತೆ. ಇವತ್ತು ಬುಲ್ಲಿಸ್ಗೆ ಮಾಡು ಇಲ್ಲವೇ ಮಡಿ ದಿನ. ಹೇಗೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಅದನ್ನ ಸಸ್ಟೈನ್ ಮಾಡ್ಕೊಂಡು ಮಾರ್ಕೆಟ್ ಏನಾದ್ರು ತಗೊಂಡು ಹೋಗ್ತಾರ ನೋಡೋಣ. ಆದ್ರೆ ಇವತ್ತಿನ ಟಾರ್ಗೆಟ್, ಅಲ್ಟಿಮೇಟ್ ಟಾರ್ಗೆಟ್ ಅಂತ ಏನಾದ್ರು ಇದ್ರೆ, ನನ್ನ ಅಲ್ಟಿಮೇಟ್ ಟಾರ್ಗೆಟ್ ಬಂದ್ಬಿಟ್ಟು 25,150 ಈ ಪಾಯಿಂಟ್ ಇದೆ ಅಲ್ವಾ, ಈ ಝೋನ್ ಇದೆ ಅಲ್ವಾ, R3, ಇದು ನನ್ನ ಅಲ್ಟಿಮೇಟ್ ಟಾರ್ಗೆಟ್ ಆಗಿರುತ್ತೆ. ಏನಾದ್ರು ಫಸ್ಟ್ ಬುಲ್ಲಿಶ್ ರ್ಯಾಲಿ ಏನಾದ್ರು ಮಾಡಿ ಸ್ಟಾರ್ಟ್ ಮಾಡಿ ಮಾರ್ಕೆಟ್ ಏನಾದ್ರು ಅಲ್ಲಿವರೆಗೂ ಮಾರ್ಕೆಟ್ ಏನಾದ್ರು ಬುಲ್ಲಿಶ್ ರ್ಯಾಲಿ ಮಾಡ್ತಾ ಇದ್ರೆ, ಸೊ ನಾನು 25,150 ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ. ಅಥವಾ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಆದರೆ ಮಾರ್ಕೆಟ್ ಇನ್ನು ಇಲ್ಲೇ ಕನ್ಸಾಲಿಡೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ನಾನು
ಹೇಳ್ಬೋದು. ಇವತ್ತು ಶುಕ್ರವಾರ ಆಗಿರುತ್ತೆ, ಸೊ ಹಾಗಾಗಿ ಮಾರ್ಕೆಟ್ ಒಂದು ಬುಲ್ಲಿಶ್ ರ್ಯಾಲಿ ಮಾಡ್ಬೋದು ಅಥವಾ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಮಾಡ್ಬೋದು ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ಮಾರ್ಕೆಟ್ ವ್ಯೂ ಆಗಿರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.